ಸುರೇಶ್ ನಡಿ ನಡಿ ಬೇಗ ಎತ್ಕೋ ಇದನ್ನ. ಹುಷಾರು ಹುಷಾರು, ತುಂಬಾ ಭಾರ ಇದೆ. ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಎತ್ಕೋ. ಸರಿ ಬಿಡಿ ಹೋಗ್ಲಿ. ಏನ್ ಹೇಳ್ತಾ ಇದೀಯ ನೀನು? ಇಷ್ಟು ಸಣ್ಣ ಬ್ಯಾಗ್ ಎತ್ಕೊಂಡು ಹೋಗೋಕ್ಕಾಗಲ್ವಾ? ತಗೊಂಡು ನಡಿ ಗಟ್ಟಿಯಾಗಿ ಹಿಡ್ಕೋ. ಹಾ ಎಲ್ಲ ಒಳ್ಳೇದಾಗತ್ತೆ. ಚೆನ್ನಾಗಿ ಓದ್ಬೇಕು ಸುಭಿ. ದಿನ ಶಾಲೆಗೆ ಹೋಗು. ಸಿಟ್ಟಲ್ಲಿ ಶಾಲೆಗೆ ಹೋಗಲ್ಲ ಅಂತೆಲ್ಲ ಮಾತಾಡ್ಬೇಡ. ನೆನಪಿರ್ಲಿ. ಸುಭಿ, ಈಗ ಶರತ್ ಅಣ್ಣನ ಹೋಗೋಕ್ ಬಿಡು. ಅವ್ರಿಗೆ ಸ್ಟೇಷನ್ಗೆ ಹೋಗೋಕೆ ತಡ ಆಗತ್ತೆ. ಅವ್ರ ಟ್ರೈನ್ ಏನಾದ್ರೂ ಹೊರಟ್ಬಿಟ್ರೆ ಬಾ. ಅಮ್ಮ, ನೀವ್ ಟ್ರೈನ್ ಹೊರಡೋದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನೀವ್ ಟ್ರೈನ್ ಸತ್ ಕೇಳ್ದೆ ಮನೆಯಿಂದ ಹೊರಗಡೆ ಕಾಲೇ ಇಡಲ್ಲ. ಕೇಳಿಸ್ಕೊಂಡ್ಯಾ ಸತೀಶ್? ನೆನ್ಪಿದ್ಯಾ ಕೊಲ್ಕತ್ತಾಕ್ ಹೋಗ್ಬೇಕಾದ್ರೆ ಯಾರಿಂದ ಟ್ರೈನ್ ತಪ್ಪೋಯ್ತು ಅಂತ? ಹಾ, ಸರಿಯಾಗಿ ಹೇಳ್ದೆ ನೀನು. ನಗು ಬರ್ತಿದೆ ಅಲ್ವಾ ಎಲ್ಲರಿಗೂ? ನಗಿ. ಆದ್ರೆ ಇದನ್ ಮಾತ್ರ ಮರಿಬೇಡಿ, ಅವತ್ ನೀವೆಲ್ಲ ಉಳ್ದಿದ್ದು ನನ್ನಿಂದಾನೆ. ಅವತ್ತು ಟ್ರೈನ್ ಅಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ಇಲ್ಲಿ ಕೇಳು ಸತೀಶ್. ಹಾ ಅಮ್ಮ. ನೀವು ಟ್ರೈನ್ ಹತ್ತುವಾಗ ಹುಷಾರಾಗಿ ನೋಡ್ಕೊಂಡ್ ಹತ್ಕೊಳ್ಳಿ. ಹಾಗೆ ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡ್ಕೊಂಡ್ ಕುತ್ಕೊಳ್ಳಿ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಮ್ಮ, ಈಗ ನಾವು ಹೊರಡ್ತೀವಿ. ಹಾ, ಹುಷಾರಾಗಿ ಹೋಗಿ. ನಡಿ ಬನ್ನಿ ಬನ್ನಿ. ದೇವಿ ದುರ್ಗಾ ನನ್ ಮಕ್ಕಳನ್ನ ಕಾಪಾಡು. ಹುಷಾರಾಗಿ ಹೋಗಿ. ಸತೀಶ್, ನಿನ್ ತಮ್ಮಂದ್ರ ಬಗ್ಗೆ ಗಮನ ಇಡು. ಅಮ್ಮ ನಡ್ಕೊಂಡು ಹೋಗೋದಲ್ಲ, ಓಡಕ್ ಅಭ್ಯಾಸ ಮಾಡ್ಬೇಕು. ಹೊಸ ಚಪ್ಲಿ ಹಾಕೊಂಡು ಜೋರಾಗಿ ಓಡ್ಬೋದಲ್ವಾ? ನಿಮಗ್ ಗೊತ್ತಾ ದಿನೇಶ್ ಅಣ್ಣ, ಈ ಹೊಸ ಬಟ್ಟೆ ಹಾಕೊಂಡು ನನಗೊಂಥರ ಅನ್ನಿಸ್ತಾ ಇದೆ. ಅರೆ, ನಾವು ಕ್ಲಬ್ ಹತ್ರ ಹೋಗ್ಬೇಕಲ್ವಾ, ಅದಕ್ಕೆ ನಾನು ಹೊಸ ಬಟ್ಟೆ ತಗೊಂಡೆ. ಒಂದೇ ಒಂದ್ಸಲ ನಾನು ಈ ಹೊಸ ಬಟ್ಟೆ ಮತ್ತೆ ಚಪ್ಲಿನ ನಮ್ಮ ಊರಿನ ಸ್ನೇಹಿತರಿಗೆ ತೋರಿಸಿದ್ರೆ ಖುಷಿ ಪಡ್ತಿದ್ರು. ನಾನು ಇಲ್ಲಿವರೆಗೂ ಚಪ್ಲಿನೇ ಹಾಕಿಲ್ಲ. ಇದೇ ಮೊದಲನೇ ಸಲ ನಾನು ಚಪ್ಲಿ ಹಾಕ್ತಿರೋದು. ನಿನ್ನಲ್ಲಿ ಹುಡುಗಾಟ ಇನ್ನೂ ಹಾಗೇನೆ ಇದೆ. ಕೇಳು, ನಿನ್ ಬ್ಯಾಗ್ ಅಲ್ಲಿ 2 ಬಂದೂಕ್ ಇಟ್ಟಿದ್ದೀನಿ. ಆ ಕಟುಕನ್ನ ಕೊಂದು ನೀನು ಓಡ್ ಹೋಗ್ಬೇಕು. ಸಿಕ್ಕಾಕೊಂಡ್ರೆ ಬಂದೂಕನ್ನ ಉಪಯೋಗಿಸು. ಸರಿ ದಿನೇಶ್ ಅಣ್ಣ. ಇಲ್ಲಿ ಕೇಳು, ಇದೇ ನಮ್ಮ ಜೀವನದ ಕೊನೆಯ ದಿನ. ಅದಕ್ಕೇನ್ ದಿನೇಶ್ ಅಣ್ಣ ಭಯ ಯಾಕೆ? ಅರವಿಂದ್ ಅಣ್ಣ ಹೇಳಿಲ್ವಾ, ಇವ್ರನ್ನ ಕೊಲ್ದೆ ನಾವು ಸಾಯೋದಿಲ್ಲ, ಮತ್ತೆ ಕೊಲ್ದೆ ಬ್ರಿಟಿಷರ್ ಕೈಗೆ ಸಿಕ್ಕಾಕೊಳ್ಳೋದಿಲ್ಲ. ಬಾಂಬ್ ಎಸದ ಮೇಲೆ ನಾವಿಬ್ರು ಭೇಟಿ ಆಗೋದ್ ಬೇಡ. ಅಲ್ಲಿಂದ ಓಡ್ ಹೋಗೋಣ. ಮಾನೋದ, ಇವತ್ ತಿಂಡಿಗೆ ಪೂರಿ ಮಾಡೋದಕ್ಕೆ ಹೇಳ್ಬಿಡು. ಹಾಗೆ ಸ್ವಲ್ಪ ಜಾಸ್ತಿನೇ ಬೇಳೆ ರುಬ್ಬಿಡು. ವಡೆ ಮಾಡ್ಬೇಕು. ನಿಮ್ ಶೂ ಹರಿದೋಗಿದೆ. ಈಗ ಸ್ಕೂಲಿಗೆ ಹೇಗ್ ಹೋಗ್ತೀರಾ ನೀವು? ಅದು ಅಲ್ದೆ ಹರಿದೋಗಿರೋ ಶೂ ಹಾಕೊಂಡು ಹೋದ್ರೆ ಸ್ಕೂಲಲ್ಲಿ ಬಿಡೋದಿಲ್ಲ. ಈಗ ಏನ್ ಮಾಡ್ತೀರಾ ಸುಬ್ಬಿ ಪುಟ? ಅಬ್ದುಲ್, ಹೀಗೆ ಹರಿದೋಗಿರೋ ಶೂ ಹಾಕೊಂಡು ಸುಬಿ ಸ್ಕೂಲಿಗೆ ಹೋಗಕ್ಕಾಗಲ್ಲ. ಅದು ಅಲ್ದೆ ಇವನ್ ಸ್ಕೂಲಲ್ಲಿ ಬೇರೆ ಶೂನು ಹಾಕೊಂಡು ಹೋಗೋ ಹಾಗಿಲ್ಲ. ನೀನೊಂದ್ ಕೆಲ್ಸ ಮಾಡು, ಇವತ್ ಬರೀ ರೋನು ನಾ ಸ್ಕೂಲಿಗೆ ಕರ್ಕೊಂಡು ಹೋಗು. ಸುಬಿ ಇವತ್ ಸ್ಕೂಲಿಗೆ ಹೋಗೋದ್ ಬೇಡ. ಅಲ್ಲ, ಅದು ನನ್ ಶೂ ಕೂಡ ಹರಿದೋಗಿದೆ ಅನ್ಸುತ್ತೆ. ರೋನು, ಇಲ್ಲ ಇಲ್ಲ ಇಲ್ಲ, ಚೆನ್ನಾಗೇ ಇದೆ. ಅಬ್ದುಲ್ ಕಾಕ, ಬನ್ನಿ, ತಡ ಆಗುತ್ತೆ. ನಾನು ಹೊರಡ್ತೀನಿ ಸುಬಿ. ಸುಬ್ಬಿ ಪುಟ, ನೀವು ಒಳಗ್ ಹೋಗಿ. ನೀವು ಬನ್ನಿ ಬನ್ನಿ ಬನ್ನಿ. ಸುಭಿ, ನಿನ್ ಬ್ಯಾಗ್ ಇಂದ ಊಟದ ಡಬ್ಬಿನ ತೆಗ್ದಿಡು. ಹಾಗೆ ನೀನೀಗ ಓದಕ್ ಕುತ್ಕೋ, ಸರಿನಾ? ಪ್ರಭಾ, ಇಲ್ಲಿದ್ಯಾ? ಪ್ರಭಾ, ಸತೀಶಂಗ್ ಮದುವೆ ಮಾಡ್ಸೋದಕ್ಕೆ ಹುಡುಗಿ ಫೋಟೋನ್ ತೋರ್ಸೋದಕ್ಕೆ ಇವ್ರು ಬಂದಿದ್ದಾರೆ. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಏನಾಯ್ತು ಸುಭಿ? ಯಾಕೆ ಹಾಗೆ ನಿಂತಿದ್ಯಾ? ಒಳಗ್ ಹೋಗು. ನಿನ್ಕೋ ಸುಭಾಷ್, ಸ್ಕೂಲಿಗೆ ಯಾಕೆ ಹೋಗಿಲ್ಲ? ಅದು ಸುಭಿದು ಶೂ ಹರಿದೋಗಿದೆ. ಹಾಗೆ ಇನ್ನೊಂದ್ ಜೊತೆ ಶೂ ಚಿಕ್ಕದಾಗೋಗಿದೆ. ಅದಕ್ಕೆ ಅವನು ಸ್ಕೂಲಿಗೆ ಹೋಗಿಲ್ಲ. ನಾನೇ ಅವನಿಗೆ ಸ್ಕೂಲಿಗೆ ಹೋಗೋದ್ ಬೇಡ ಅಂದೆ. ನಮ್ ಸುಭಿ ಸ್ಕೂಲಿಗೆ ಹೋಗ್ದಿರೋ ದಿನ ಯಾವ್ದಾದ್ರು ಇದ್ಯಾ? ಅದಕ್ಕೆ ಆಶ್ಚರ್ಯ ಆಯ್ತು ನನಗೆ. ಹೋಗು ಸುಭಾಷ್. ಸುಧೀರ್ ಅಥವಾ ಸುನಿಲ್ ಶೂ ಇತ್ತಲ್ಲ, ಅದನ್ನಾದ್ರೂ ಹಾಕೊಂಡು ಹೋಗೋದಿತ್ತಲ್ಲ. ಅವನಿಗೆ ಹೋಗ್ಲೇಬೇಕು ಅಂತಿದ್ರೆ ಅವನ್ ಹೇಗಾದ್ರೂ ಮಾಡಿ ಸ್ಕೂಲಿಗೆ ಹೋಗೇ ಹೋಗ್ತಿದ್ದ. ಸುಭಾಷ್ಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ನೀವ್ ಹೀಗ್ಯಾಕೆ ಹೇಳ್ತಿದ್ದೀರಾ? ವಿಷಯ ಶೂದಲ್ಲ ಪ್ರಭಾ. ಸುಭಾಷ್ ಸಮಸ್ಯೆ ಬೇರೆ ಏನೋ ಇದೆ. ಅದನ್ನೇ ಕೇಳೋಣ ಅಂತ ಅವನಿಗೆ ನಿಲ್ಸ್ಕೊಂಡೆ. ನೀನ್ ಅವನ ಹತ್ರ ಆಮೇಲೆ ಮಾತಾಡು, ಸರಿನಾ? ಅಮ್ಮ, ನೀವಿಲ್ ಬನ್ನಿ. ಇಲ್ ನೋಡಿ,
ಹುಡುಗಿ ಹೇಗಿದ್ದಾಳೆ? ಇವ್ರದ್ದು ಯಾವ ಊರು? ಮಾನೋದ ಇವಳು ಹುಡುಗಿಯಕ್ಕೇನಾದ್ರು ತಗೊಂಡ್ ಬಾ. ಮೇದಿನಿಪುರದವಳು. ಮೇದಿನಿಪುರಾನ? ಹೌದು. ಕೋಲ್ಕತ್ತಾ ಹುಡುಗಿರು ಯಾರು ಇಲ್ವಾ ಇದ್ರಲ್ಲಿ? ನೀವ್ ಒಂದ್ಸಲ ಈ ಹುಡುಗಿನ ನೋಡಿ. ಈ ಹುಡುಗಿ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ನಿಮ್ ಮನೆ ತನಿಖೆ ಅಂತಾನೆ ಹುಡುಕಿ ತಂದಿದ್ದೀನಿ. ಹುಡುಗಿ ಒಳ್ಳೆ ಮನೆ ತಂದೋಳಾಗಿರ್ಬೇಕು, ಈ ಮನೆ ಮರ್ಯಾದೆನ ಕಾಪಾಡುವಂಥೋಳಾಗಿರ್ಬೇಕು. ನೀವ್ ಬೇಕಿದ್ರೆ ಸ್ವಲ್ಪ ಸಮಯ ತಗೊಳ್ಳಿ, ಹುಡುಗಿ ಬಗ್ಗೆ ಚೆನ್ನಾಗಿ ವಿಚಾರಿಸಿ ಆಮೇಲೆ ನಮ್ಗೆ ಸಂಬಂಧ ತಗೊಂಡ್ ಬನ್ನಿ. ನಾನೀಗ ನಿಮ್ಗೊಂದ್ ವಿಷಯನ ನೇರವಾಗಿ ಹೇಳ್ಬೇಕು. ನಾನ್ ನನ್ ಮಗಳನ್ನ ಯಾವಾಗ್ಲೂ ಮನೇಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ರಿ, ಆ ಮನ್ಮಥನ್ಗೆ ಏನ್ರಿ ಕೊರತೆ ಇದೆ? ಬ್ಯಾರಿಸ್ಟರ್ ಕೋರ್ಸ್ ಮಾಡ್ತಾ ಇದ್ದಾನೆ, ಸಂಪಾದನೆನೂ ಚೆನ್ನಾಗಿದೆ, ಮನೆತನ ಕೂಡ ಚೆನ್ನಾಗೇ ಇದೆ ಅಲ್ಲ. ನೀವ್ ಯಾವ ಹುಡುಗನ್ನ ನಿಶ್ಚಯ ಮಾಡಿದಿರೋ ಅವನಿನ್ನೂ ಏನೋ ಸಂಪಾದನೆ ಮಾಡ್ತಿಲ್ಲ. ನೋಡು, ನೀನ್ ಮತ್ತೆ ಮತ್ತೆ ಹಳೆ ಕತೆನೇ ಹೇಳ್ತಿದ್ಯಾ. ಹೌದು, ಹಳೆ ಕತೆನೇ ಹೇಳ್ತಾ ಇದ್ದೀನಿ. ನನಗಂತೂ ಶರತ್ ಮೊದ್ಲಿಂದಾನು ಇಷ್ಟನೇ ಇಲ್ಲ. ಅದು ಅಲ್ಲದೆ ಅವನ ಜೊತೆ ಮದ್ವೆ ಆದ್ರೆ ವಿಭಾ ಕಟ್ಟಕ್ಕೂ ಹೋಗ್ಬೇಕು. ಅಮ್ಮ, ವಿಭಾಗ್ ಎಲ್ಲ ಗೊತ್ತಾದ್ಮೇಲೆ ತಾನೇ ಮದ್ವೆಗೆ ಒಪ್ಕೊಂಡಿರೋದು. ಹಾ, ಸರಿಯಾಗಿ ಹೇಳ್ದೆ ಅಜಿತ್. ಶರತ್ ಹತ್ರ ಮಾತಾಡಿದ್ಮೇಲೆನೆ ವಿಭಾವನನ್ನು ಒಪ್ಕೊಂಡಿರೋದು. ಅಯ್ಯೋ ಬಿಡಿ ಅವನ್ ವಿಷಯನ. ವಿಭಾಗ್ ಎಷ್ಟು ವಯಸ್ಸು ಅನ್ಕೊಂಡಿದ್ದೀರಾ ಈಗ? ಇದೆಲ್ಲ ಅರ್ಥ ಆಗುತ್ತಾ ಅವಳಿಗೆ? ನೀವೇ ಹೇಳಿ ನೋಡೋಣ. ಓ ವಿಭಾ, ಬಂದ್ಯಾ? ಮಗಳೇ ವಿಭಾ, ಬಾ ಒಳಗಡೆ ಬಾ. ಬಾ, ನಿನ್ನೆ ನೀನು ಅಮ್ಮನ ಮಾತು ಯಾಕೆ ಕೇಳಲಿಲ್ಲ? ಆದ್ರೆ ಅಮ್ಮ, ವಿಭಾ ಮನ್ಮಥನನ್ನ ಈ ಸಮಯದಲ್ಲಿ I hope ಅದ್ಯಾಕೆ I'm not ಅಂದ್ರೆ disturbing. ಹೇಗಿದ್ಯಾ ವಿಭಾ? ಓ ಮನ್ಮಥ, ಬಾ ಬಾ ಒಳಗ್ ಬಾ. ಬನ್ನಿ, ಬನ್ನಿ. ಬಾ ಕೂತ್ಕೋ ಬಾ. ಬಾ, ಬಾ, ಬನ್ನಿ, ಬನ್ನಿ, ಕೂತ್ಕೋ. ಕೂತ್ಕೊಳ್ಳಿ. ನೀನೇನು ಇದ್ದಕ್ಕಿದ್ದ ಹಾಗೆ ಇವತ್ತು ಮನೆಗೆ? ಅಜಿತ್, ಇಲ್ಲ ಇಲ್ಲ ಇಲ್ಲ. ಯಾಕೆ ಕೇಳ್ದೆ ಅಂದ್ರೆ ನೀವೆಲ್ಲ ದೊಡ್ಡವರು, ಅದು ಏನು ಸುದ್ದಿ ಇಲ್ದೆ ಮನೆಗ್ ಬರೋದು ಅಂದ್ರೆ ನಾನ್ ಅದಕ್ಕೆ ಬರೋದಕ್ಕೆ ಫಾರ್ಮಾಲಿಟೀಸ್ ಬೇಡ ಅನ್ಕೊಂಡೆ ಅಷ್ಟೇ. ಸರಿಯಾಗಿ ಹೇಳ್ದೆ. ನೀನು ಮನೆ ಮಗನೇ ಅಲ್ವಾ? ಅಂದ್ರೆ ಮಗನ್ ಥರಾನೇ. ವಿಭಾ, ಹೋಗಮ್ಮ, ಇವ್ರಿಗೆ ಒಂದ್ ಗ್ಲಾಸ್ ಶರ್ಬತ್ ಮಾಡ್ಕೊಂಡ್ ಬಾ, ಹೋಗು. ದ್ಯಾಟ್ ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ಮನ್ಮಥ, ನೀನು ಇಂಗ್ಲಿಷಲ್ಲೆಲ್ಲ ಮಾತಾಡಬೇಡ. ನಿನಗ್ ಗೊತ್ತಿಲ್ವಾ, ಸ್ವದೇಶಿ ಮೇಳದಲ್ಲಿ ರವೀಂದ್ರನಾಥ್ ಟಾಗೂರರು ಮಾತೃಭಾಷೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಮಾತೃಭಾಷೆನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಅಜಿತ್, ಈ ಸ್ವದೇಶಿಗಳ ಬಗ್ಗೆ ನೀನ್ ನನಗೇನು ಹೇಳ್ಬೇಡ. ಈ ನಡುವೆ ಅವ್ರುಗಳು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ನನಗೇನು ಅರ್ಥ ಆಗ್ತಿಲ್ಲ. ಸ್ವದೇಶಿ ಮೇಳ ಅಂತೆ. ಅಲ್ಲ ಅಜಿತ್, ಬ್ರಿಟಿಷರ ವಿರುದ್ಧ ಮೇಳ ಗೀಳ ಎಲ್ಲ ಮಾಡಿ ಅವ್ರನ್ನ ಎದುರಾಕೊಂಡು ನಾವು ಅವ್ರನ್ನ ಗೆಲ್ಲಕ್ ಸಾಧ್ಯನಾ ಹೇಳು? ನಾನೇನು ಕೊಂಡ್ಕೊಂತಿಲ್ಲ, ನಾನು ಡೊನೇಷನ್ ಕೊಡ್ತಾ ಇದ್ದೀನಿ. ಸಾರಿ ಸರ್, ಈ ಅಂಗಡಿಯ ಎಲ್ಲ ವಸ್ತುಗಳನ್ನ ನಾನು ತಗೊಂಡಿದ್ದೀನಿ. ನನ್ನನ್ನ ನಾನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಬೇಕು ಅಂತಿದ್ದೀನಿ. ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನಿಮ್ಮ ಕನಸುಗಳನ್ನ ನುಚ್ಚುನೂರು ಮಾಡೋದು ನನಗಿಷ್ಟ ಇಲ್ಲ. ಶರತಣ್ಣ, ತಗೊಳ್ಳಿ, ಬಿಸಿ ಬಿಸಿ ಪಕೋಡ ತಿನ್ನಿ. ಪಕೋಡ ತಂದ್ಯಾ? ಈ ಸಲ ಊರಿಗೆ ಬಂದಾಗ ಪಕೋಡ ತಿಂದೇ ಇರಲಿಲ್ಲ. ಪೂರಿ ಕೂಡ ತಂದಿದ್ದೀನಿ. ಸುರೇಶ್, ನೀನ್ ಬೆಳೀತಿದ್ದ ಹಾಗೆ ತುಂಬಾ ಬುದ್ಧಿವಂತ ಆಗ್ತಿದ್ಯಾ. ಶರತಣ್ಣ, ನಾನು ಪೂರಿ ತಿಂದಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ವಿಭಾಕ್ಕ ಮಾಡ್ತಂದಿದ್ದು, ನೀವು ತಿಂತೀರಾ? ವಿಭಾಕ್ಕ, ಶರತಣ್ಣಂಗೂ ಕೊಡಿ. ಶರತಣ್ಣಂಗೆ ಪೂರಿ ಅಂದ್ರೆ ತುಂಬಾ ಇಷ್ಟ. ಸತೀಶಣ್ಣ, ಸ್ವಲ್ಪ ಶರತಣ್ಣನ್ ನೋಡಿ. ಪೂರಿನ ಕೈಯಲ್ಲಿಟ್ಕೊಂಡು ಸುಮ್ನೆ ನಿಂತಿದ್ದಾರೆ, ಪಕೋಡಾನು ತಿಂತಾ ಇಲ್ಲ. ನಾನೇನ್ ಹೇಳ್ತಿದ್ದೆ ಅಂದ್ರೆ ಶರತ್, ಇದ್ರಲ್ಲಿ ಸ್ವಲ್ಪ ಪಕೋಡನ ನಮ್ ಜೊತೆ ಕೋಲ್ಕತ್ತಾಗ ತಗೊಂಡು ಹೋಗೋಣ. ಅದೇ ಪೂರಿ ಮಾಡ್ಕೊಟ್ಟಿದ್ದೆ ಹುಡುಗಿಗೆ. ಕಟಕ್ಕಲ್ಲಿ ಪಕೋಡ ಅಂದ್ರೆ ತುಂಬಾ ಹೆಸರುವಾಸಿ. ಸತೀಶಣ್ಣ, ಇದೇನ್ ಹೇಳ್ತಾ ಇದ್ದೀರಾ ನೀವು? ಓಹೋ, ನೀವೆಲ್ಲ ಇಲ್ಲ ಇದ್ದೀರಾ? ಒಳ್ಳೇದೇ ಆಯ್ತು. ನಿಮ್ ಮನೆಯವರೆಗೂ ಹೋಗೋ ತಾಪತ್ರಯ ತಪ್ತು. ಅಯ್ಯೋ ಗಣೇಶ್ ಕಾಕ. ಓ ಗಣೇಶ್ ಕಾಕ. ಕಾಕ ಗಣೇಶ್ ಕಾಕ ಗಡಿ ಬಿಡಿಲ್ ಹೊರಟೇ ಬಿಟ್ರು.
ಸುಭಿಗೆ ಪತ್ರ ಬಂದಿದೆ. ಸುಬೀಗ ಸರಿ, ಇದನ್ನ ಹಿಡ್ಕೋ ಅದ್ ಕೊಡಿಲಿ. ಓಹೋ, ನೋಡಪ್ಪ, ಅಂದ್ರೆ ಗಣೇಶ್ ಕಾಕ ಎಷ್ಟು ಬುದ್ಧಿವಂತ ನೋಡಿ. ಕೊಟ್ಬಿಟ್ಟು ಗಡಿ ಬಿಡಿಲ್ ಹೋಗ್ಬಿಟ್ರು. ತುಂಬಾ ತಲೆ ಉಪಯೋಗಿಸಿ ಯಾರಿಗೆ ಈ ಪತ್ರ ಕೊಡ್ಬೇಕಿತ್ತೋ ಅವ್ರ ಕೈಗೆ ಕೊಟ್ಟೋಗಿದ್ದಾರೆ. ಶರತ್, ಈಗ ನೀನು ಪತ್ರ ಓದಕ್ ಶುರು ಮಾಡು, ನಾವು ಅಲ್ಲಿವರೆಗೂ ಪಕೋಡ ತಿಂತಿರ್ತೇವೆ. ಸತೀಶಣ್ಣ, ಪತ್ರ ಬಂದಿರೋದು ಸುಭಿಗೆ. ಬೆಟ್ ಕಟ್ಟೋಣ ಹಾಗಾದ್ರೆ. ಹೇಳು ಎಷ್ಟು ರೂಪಾಯಿಗೆ ಬೆಟ್ಟು ಅಂತ. ಸರಿಯಾಗಿ ನೋಡ್ ನೀನು. ಹೊರಗಡೆ ಸುಬಿ ಹೆಸರು ಬರ್ದಿದೆ ಅಷ್ಟೇ, ಆದ್ರೆ ಒಳಗಡೆ ಬರ್ದಿರೋ ಸಾಲ್ ನಿನ್ಗೋಸ್ಕರನೇ. ನೋಡು, ಬೇಗ ಪತ್ರ ಓದ್ಕೋ ನೀನು. ನಾವೀಗ ಸ್ಟೇಷನ್ ಕಡೆ ಹೋಗ್ತಿದ್ದೀವಿ. ಟ್ರೈನ್ ಹೊರಡೋ ಟೈಮ್ ಆಗ್ತಾ ಇದೆ. ನಡಿ ಬೇಗ ಹೋಗೋಣ. ಬ್ಯಾಗ್ನೆಲ್ಲ ಹಿಡ್ಕೋ, ತಗೋ. ನಡಿ, ಶರತ್ ಬ್ಯಾಗ್ನು ತಗೋ. ಇದ್ದಕ್ಕಿದ್ದಂತೆ ನನಗೆ ಯಾಕೆ ಪತ್ರ ಬರೆದಿದ್ದಾರೆ? ಶ್ರೀ ಶರತ್, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ನೀವು ಕ್ಷೇಮ ಎಂದು ಭಾವಿಸ್ತೀನಿ. ನಿಮಗೆ ಸಾಧ್ಯವಾದ್ರೆ ಒಮ್ಮೆ ನನ್ನ ಅಣ್ಣನ್ನ ಸಂಪರ್ಕಿಸಿ. ನಿಮ್ಮ ವಿಭಾವತಿ. ಈಗ ನಾನು ಸುಭಿಗೆ ಅವನ ಪತ್ರ ಹೇಗೆ ತಲುಪಿಸ್ಲಿ? ಮಹೇಂದ್ರ ಹೇಳ್ದ, ಇದು ದೇಶ, ತಾಯಿ ಅಲ್ಲ. ಭವಾನಂದ ಹೇಳ್ದ, ನಮಗ್ ಬೇರೆ ಯಾವ ತಾಯಿನೂ ಗೊತ್ತಿಲ್ಲ. ಚಿಕ್ಕಮ್ಮ, ನೀವು ಮಾತೃಭಾಷೆ ಓದ್ತಾ ಇದ್ದೀರಾ? ಇಲ್ಲ. ಯಾಕೆ ಸುಬಿ? ನಾನು ಓದ್ತಾ ಇದ್ದಿದ್ದು ಹೊರಗಡೆ ತನಕ ಕೇಳಿಸ್ತಿತ್ತ? ಇಲ್ಲ, ನೀವು ಮಾತೃಭಾಷೆನ ಓದ್ತಾ ಇದ್ದಿದ್ದು ನಂಗೆ ಗೊತ್ತಾಯ್ತು. ನನ್ಗೂ ಮಾತೃಭಾಷೆ ಹೇಳ್ಕೊಡ್ತೀರಾ? ಇದು ಮಾತೃಭಾಷೆಲ್ ಬರ್ದಿದೆ. ಸುಬಿ ಬಾ ಇಲ್ಲಿ. ಬಾ, ನೀನ್ ಕೂತ್ಕೋ ಇಲ್ಲಿ. ಸುಬಿ, ಈ ಪುಸ್ತಕ ನೀನು ಓದೋ ಅಂತದ್ದಲ್ಲ. ಯಾಕನು ಚಿಕ್ಕಮ್ಮ? ಅದ್ರಲ್ಲಿ ಏನ್ ಬರ್ದಿದೆ? ಈ ಪುಸ್ತಕದಲ್ಲಿ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಿರೋರ್ ಬಗ್ಗೆ ಬರ್ದಿದೆ. ನಿನ್ಗಿದು ಅರ್ಥ ಆಗಲ್ಲ. ನೀವು ಕತೆ ತರ ಹೇಳಿದ್ರು ನಂಗೆ ಅರ್ಥ ಆಗಲ್ವಾ? ನಾನ್ ದೇವ್ರ ಹತ್ರ ಬೇಡ್ಕೋತೀನಿ, ಮುಂದೆ ಒಂದಿನ ನೀನ್ ಈ ಪುಸ್ತಕ ಅರ್ಥ ಮಾಡ್ಕೊಳ್ಳೋ ತರ ಆಗ್ಲಿ. ಸುಬಿ, ನೀನ್ ಗೊತ್ತಾ, ಈ ಪುಸ್ತಕದಲ್ಲಿರೋ ಒಂದು ಪದ ನಿನಗ್ ಗೊತ್ತಿದೆ. ವಂದೇ ಮಾತರಂ. ಅನಂತಣ್ಣನೂ ಹೇಳಿದ್ರು. ಅದೇ ಆ ಅಣ್ಣ ಲಾಟಿಲ್ ಹೊಡಿಸ್ಕೊಂಡವ್ರು, ಅವರು ಅದನ್ನೇ ಹೇಳಿದ್ರು. ಶರತಣ್ಣನೂ ಅದನ್ನೇ ಹೇಳ್ತಾರೆ. ಯಾಕೆಂದ್ರೆ ಇದು ಅಗ್ನಿ ಮಂತ್ರ. ಈ ಮಂತ್ರದ ಶಕ್ತಿಯಿಂದಲೇ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಿದ್ದಾರೆ. ಖುದಿರಾಮ್ ಬಂದೂಕ್ ಬ್ಯಾಗಲ್ಲೇ ಇದೆಯಲ್ಲ? ಇದೇ ದಿನೇಶಣ್ಣ. ಬಾಂಬಿಂದ ಕೆಲ್ಸ ಆಗ್ಲಿಲ್ಲ ಅಂದ್ರೆ ಬಂದೂಕಿಂದ ಕೆಲ್ಸ ಮುಗಿಸ್ಬೇಕು. ವಂದೇ ಮಾತರಂ. ಬಾಂಬಿಂದನೇ ನಮ್ ಕೆಲ್ಸ ಮುಗಿದು ಹೋದ್ರೆ ನಾವು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಇಬ್ರು ಬೇರೆ ಬೇರೆ ದಾರಿಲಿ ಹೋಗಿ ಹೇಗಾದ್ರೂ ಕೋಲ್ಕತ್ತಾ ತಲುಪೋಣ. ಗೊತ್ತಾಯ್ತಾ? ಗೊತ್ತಾಯ್ತು ಅಣ್ಣ. ಆದ್ರೆ ಒಂದ್ ವಿಷಯ ಹೇಳ, ಇವತ್ತು ದೇಶಕ್ಕೋಸ್ಕರ ಪ್ರಾಣ ಕೊಡೋ ಅವಕಾಶ ಸಿಕ್ಕಿದೆ ನನಗೆ. ನಿನ್ಗೀಗ ಯಾರು ನೆನಪಾಗ್ತಿದ್ದಾರೆ ಖುದಿರಾಮ್? ಭಾರತ ಮಾತೆ. ಸರಿಯಾಗಿ ಹೇಳಿದೆ. ಈ ಸಮಯದಲ್ಲಿ ಬೇರೆ ಯಾರ ನೆನಪು ಬರಬಾರ್ದು ನಮ್ಗೆ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಬನ್ನಿ ಬನ್ನಿ ಬನ್ನಿ,
ಬಿಸಿಲಲ್ಲಿ ಬಂದಿದ್ದೀರಾ ದಣಿ ವಾರಿಸ್ಕೊಳ್ಳಿ ಬನ್ನಿ. ಮಡಿಕೆ ನೀರು ತಂಪಾದ ನೀರು ಕುಡೀರಿ. ಬನ್ನಿ ಬನ್ನಿ ಇಲ್ಲಿ ಬನ್ನಿ. ಬನ್ನಿ ಬನ್ನಿ ತಗೊಳ್ಳಿ. ನಿಧಾನವಾಗಿ ನೀರು ಕುಡೀರಿ. ನೀರು ದಿನೇಶ್ ಅಣ್ಣ ಕಾಣಿಸ್ತಾನೆ ಇಲ್ವಲ್ಲ? ಬನ್ನಿ ಬನ್ನಿ ನೀರು ಕುಡೀರಿ. ಬನ್ನಿ ಸ್ವಾಮಿ. ಬನ್ನಿ ಬನ್ನಿ ತಂಪಾದ ನೀರು ಕುಡೀರಿ. ಬನ್ನಿ ಮಡಿಕೆ ನೀರು. ಸ್ವಲ್ಪ ನೀರು ಕೊಡಿ. ಹೌದಾ ತಮ್ಮ, ನೀ ಯಾವ ಕಡೆಕಿಂದ ಬಂದಿದ್ದೀಯಾ? ನೀನು ಯಾವ ಊರಿಂದ ಬಂದಿದ್ದೀಯಾ ಅಂತ ಕೇಳ್ದೆ. ತುಂಬಾ ದೂರದಿಂದ. ದೂರದಿಂದನಾ? ಸರಿ ಸರಿ. ಹೌದು, ನಿನ್ ಜೊತೆಗೆ ಟ್ರಂಕು ಚೀಲ ಏನೂ ತಂದಿಲ್ವೇನೋ? ಹೌದು, ನೀನು ಅಷ್ಟು ದೂರದಿಂದ ಬಂದಿದ್ಯಾ? ಬರಿಗೈಯಲ್ಲಿ ಬಂದಿದ್ಯಾ? ಕಳ್ತನ ಆಯ್ತು. ಕಳ್ಳತನ ಆಗೋಯ್ತಾ? ಅಯ್ಯಯ್ಯೋ, ಬಹಳ ಕಷ್ಟ ಕಷ್ಟ ಕಷ್ಟ. ತಗೋ ತಗೋ ಕುಡಿ. ತುಂಬಾ ದೂರದಿಂದ ಬಂದಿದ್ಯಾ? ಏಯ್ ನಿಲ್ಲು, ಓಡ್ಬೇಡ. ಹೊಸ ಚಪ್ಲಿ, ಕಾಲಲ್ಲಿ ಗಾಯ, ಸಾಹೇಬ್ರ ಗಾಡಿ ಹತ್ರ ಓಡಾಡ್ತಿದ್ದೆ ಅಲ್ವಾ ನೀನು? ಏಯ್, ಏಯ್, ನಿಲ್ಸು, ನಿಲ್ಸು. ಬಿಡಿ ಬಿಡಿ ನನ್ನ, ಬಿಡಿ ನನ್ನ. ನಿನ್ನೆ ನಿನ್ ಮೈ ಹುಷಾರಿಲ್ಲ ಅಂತ ಸ್ಕೂಲಿಗೆ ಹೋಗಿಲ್ವಾ ನೀನು? ಅಪ್ಪ, ಅದು ನಿನ್ನೆ ಸುಬೀಶ್ ಶೂ ಹರಿದು ಹೋಗಿತ್ತು. ಸುಭಾಷ್ಗೆ ನನ್ನ ಪ್ರಶ್ನೆ ಏನು ಅಂತ ಅರ್ಥ ಆಗಿದೆ. ನೋಡ್ ಸುಭಾಷ್, ನಿನ್ ಸ್ಕೂಲಲ್ಲಿ ಮಾಡಿದ್ದು ಸರಿಯಲ್ಲ. ಅದಕ್ಕೋಸ್ಕರ ಬಯಸ್ಕೊಳ್ಳೋದು ಸ್ವಾಭಾವಿಕನೇ. ನಿನ್ ಸ್ಕೂಲಿನ ಅಧ್ಯಾಪಕರೆಲ್ಲ ನಿನ್ನನ್ನು ಬೈದ್ರೆ ಅದು ನಿನ್ ಒಳ್ಳೆದಕ್ಕನೆ ಬೈಯೋದು. ಅರ್ಥ ಆಯ್ತಾ? ಅವರು ನಿಮ್ ಗುರುಗಳು ಸುಭಾಷ್. ನಾನು ಹೇಳಿದ ಅರ್ಥ ಆಯ್ತಾ? ಇವತ್ತು ನಿನ್ ದೊಡ್ಡಪ್ಪ ಬರ್ತಾ ಇದ್ದಾರೆ. ನಿನ್ನೆ ನಿನ್ ಸ್ಕೂಲಿಗೆ ಹೋಗ್ದಿರೋ ವಿಷಯ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವ್ರು ಖಂಡಿತ ತುಂಬಾನೇ ಕೋಪ ಮಾಡ್ಕೋತಾರೆ. ಜಾನಕಿ ಜಾನಕಿ ಜಾನಕಿ, ನೀವೆಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ? ಇವತ್ತು ನೀವ್ ಯಾರು ಸ್ಕೂಲ್ಗೆ ಹೋಗೋದು ಬೇಡ. ಇವತ್ತೆಂಥ ದೊಡ್ಡ ಕರ್ಮ ನೋಡಿದೆ ಗೊತ್ತಾ? ನನ್ನ ಕಣ್ಣು ಮುಂದೆ ಎಷ್ಟು ಚಿಕ್ಕ ಹುಡುಗನ್ನ ಹೇಗೆ ಎಳ್ಕೊಂಡೋದ್ರು ಗೊತ್ತಾ? ಅಪ್ಪ. ಮನೋದ, ಭಾವ್ನವರಿಗೋಸ್ಕರ ಸ್ವಲ್ಪ ಸಿಹಿ ಮತ್ತೆ ನೀರ್ ತಗೊಂಡ್ ಬಾ. ಏನಾಯ್ತಣ್ಣ? ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ ನೀವು? ಏನಾಯ್ತು? ಅದು ನನಗೆ ಹೇಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇಂಥ ಪರಿಸ್ಥಿತಿ, ನಮ್ ದೇಶದ ಕಥೆ ಏನಾಗ್ತಾ ಇದೆ? ಪ್ರಭಾ, ನೀನು ಮಕ್ಕಳ ಬಗ್ಗೆ ಗಮನ ಕೊಡು. ಇವತ್ ನಾನು ಏನ್ ನೋಡಿದೆ ಗೊತ್ತಾ? ರೈಲ್ವೆ ಸ್ಟೇಷನ್ ಅಲ್ಲಿ ಹಾಡ್ ಹಗ್ಲೆ ರಿವಾಲ್ವರ್ ಹಿಡ್ಕೊಂಡು, ಅವನ್ ವಯಸ್ಸು ಎಷ್ಟಿರ್ಬೋದು ಅಂದ್ರೆ ನಮ್ಮ ಸುಬೇಗಿಂತ ಒಂದ್ ಸ್ವಲ್ಪ ದೊಡ್ಡವನಿರ್ಬೋದು. ಹೆಚ್ಚು ಕಡಿಮೆ ಸುನಿಲ್ ಸುಧೀರ್ ವಯಸ್ಸವನಿರ್ಬೋದು. ಅವನ ಹೆಸರು ಹರೇನ್ ಅಂತೆ. ಎಲ್ರು ಮಾತಾಡ್ಕೋತಾ ಇದ್ರು ಹರೇನ್ ಅನ್ನೋ ಹೆಸರು ಅವ್ನ ನಿಜವಾದ ಹೆಸರು ಅಲ್ಲ ಅಂತ. ಅವನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದ್ರು ಗೊತ್ತಾ? ನನ್ನ ಕಣ್ಣಾರೆ ನಾನು ನೋಡಿದೆ. ಅವನ ಹತ್ರ ಇದ್ದ ರಿವಾಲ್ವರ್ ಬಿದ್ದೋಯ್ತು. ಸಿಕ್ಕಾಕೊಂಡ್ಮೇಲೂ ಕೂಡ ಎಷ್ಟು ಆಕ್ರೋಶ ಆಯ್ತು ಗೊತ್ತಾ ಅವನ್ಗೆ? ಏನ್ ಹೇಳ್ತಿದ್ದೀರಾ ಭಾವ? ಅಷ್ಟು ಚಿಕ್ಕ ಹುಡುಗನ ಹತ್ರ ರಿವಾಲ್ವರಾ? ಅದನ್ನೇ ಹೇಳ್ತಾ ಇದ್ದೀನಿ. ಅಣ್ಣ, ಆ ಹುಡುಗ ಅಲ್ಲಿ ಏನ್ ಮಾಡ್ತಾ ಇದ್ದ? ಕೊಲೆ ಕೊಲೆ. ನಿನಗೆ ಗೊತ್ತಾ ಜಾನಕಿ, ಮುಜಫರಾಬಾದ್ ನಲ್ಲಿ ಇದಾರಲ್ಲ ಕಿಂಗ್ಸ್ ಫೋರ್ಡ್ ಸಾಹೇಬ್ರನ್ನ ಆ ಹುಡುಗ ಕೊಲ್ಲೋದಕ್ಕೆ ಹೋಗಿದ್ನಂತೆ. ಅನು ಚಿಕ್ಕಮ್ಮ, ಅಣ್ಣ, ಇದೇನ್ ಹೇಳ್ತಿದ್ದೀರಾ ನೀವು? ಇಷ್ಟು ಚಿಕ್ಕ ವಯಸ್ಸಿಗೆ ಈ ಮಕ್ಕಳು ಹೀಗೆಲ್ಲ ಮಾಡ್ತಾರಾ? ಬ್ರಿಟಿಷ್ ಪೊಲೀಸರು ಅವರನ್ನ ಬಂದಿ ಮಾಡಿದ್ದಾರೆ. ಅವ್ರೀಗ ಅವರನ್ನ ಸುಮ್ನೆ ಬಿಡ್ತಾರಾ ಹೇಳಿ?
ಇಲ್ಲ ಪ್ರಭಾ, ಅವನಿಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದನ್ನ ನಿಮ್ಗೆ ಯಾರಿಗೂ ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಯ್ಯೋ ದೇವ್ರೆ, ಅದ್ಯಾವ ತಾಯಿ ಮಡಿಲು ಖಾಲಿ ಆಗುತ್ತೋ ಏನೋ. ಮತ್ತೆ ನೀನೇನ್ ಮಾಡ್ಬಿಟ್ಟೆ? ನಾನ್ ಕೇಳಿರೋ ವಿಷಯ ಸುಳ್ಳಾಗ್ಲಿ. ನಮ್ ಕುದಿರಾಮ್ ಇನ್ನು ಚಿಕ್ಕ ಹುಡುಗ. ಮುಜಾಫರ್ಪುರ್ ಕೋರ್ಟ್ನ ಜಡ್ಜ್ ಕಿಂಗ್ಸ್ ಫೋರ್ಡ್ನ ಸಾಯಿಸಕ್ ಹೋಗಿ ಇವರೆಲ್ಲರೂ ಸಿಕ್ಕಾಕೊಂಡ್ಬಿಟ್ರಲ್ಲ. ದೊಡ್ಡಪ್ಪ ಏನ್ ಹೇಳ್ತಾ ಇದ್ರು? ಯಾರು ಸಿಕ್ಕಾಕೊಂಡ್ರು? ಸುಬಿ ನನಗ್ ಗೊತ್ತಿಲ್ಲ. ನನಗ್ ಗೊತ್ತಾಗ್ತಿಲ್ಲ ಅದು ನಮ್ ಕುದಿರಾಮ ಅಥವಾ ಬೇರೆ ಯಾರು ಅಂತ ನನಗ್ ಗೊತ್ತಾಗ್ತಿಲ್ಲ ಸುಬಿ. ಶರತ್ ಅವರೇ, ಓ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವಿಭಾ ಎಲ್ಲಿದ್ಯಾ? ಹೊರಗ್ ಬಾ. ಇಲ್ಲಿ ನೋಡಿ ನನ್ ಜೊತೆ ಯಾರು ಬಂದಿದ್ದಾರೆ ಅಂತ. ಶರತ್, ನಾವು ಬಂದಿರೋ ಸಮಯ ಸರಿ ಇಲ್ವಾ ಅಜಿತ್ ಅವರೇ? ವಿಭಾ ತುಂಬಾ ದಿವಸದಿಂದ ಒಂಥರ ಇದ್ದಾಳೆ ಶರತ್ ಅವರೇ. ನೀವೇನಾದ್ರೂ ಇವಳ ಜೊತೆ ಮಾತಾಡಿದ್ರೆ ಸರಿ ಹೋಗ್ತಾಳೆ ಅನ್ಸತ್ತೆ. ನಿಮ್ಮ ಪತ್ರ ಸಿಕ್ತು. ಏನಾಯ್ತು ಅಂತ ಹೇಳ್ಬೋದಾ? ಅದೇನು ಅಂದ್ರೆ ನನ್ನ ತಾಯಿ, ನೀವಿದನ್ನ ನಮ್ಮ ಅಣ್ಣನ ಹತ್ರನೇ ಕೇಳ್ಕೊಳ್ಳಿ. ನಾನಿದನ್ನ ಹೇಳೋಕ್ಕಾಗಲ್ಲ. ನಿಮ್ ಕಣ್ಣೀರು ಒರೆಸ್ಕೊಳ್ಳಿ. ತಗೊಳ್ಳಿ. ನಾನ್ ನಿಮಗೆ ಒಂದು ಮಾತಂತೂ ಹೇಳ್ಬೋದು. ನನ್ನ ಕೈಯಲ್ಲಾದ್ರೆ ನಾನ್ ನಿಮಗ್ ಸಹಾಯ ಮಾಡೇ ಮಾಡ್ತೀನಿ. ಇಷ್ಟಂತೂ ಭರವಸೆ ಇದೆ ಅಲ್ವಾ? ಹೇಳಿ, ಮನೇಲೇನಾದ್ರೂ ಸಮಸ್ಯೆನಾ? ಯಾಕೆ ವಿಭಾ ನಿಮಗೆ ಈ ವಿಷಯದ ಬಗ್ಗೆ ಏನು ಹೇಳಲಿಲ್ವಾ?
ಮೊದಲು ನೀವು ಏನಾದ್ರೂ ತಿನ್ನೋಕ್ ತಗೊಳ್ಳಿ. ನಾನ್ ಚಹಾ ತಗೊಂಡ್ ಬರ್ತೀನಿ. ವಿಭಾ ನಿಮಗೆ ಪೂರ್ತಿಯಾಗಿ ವಿಷಯ ಹೇಳಿಲ್ಲ ಅನ್ಸತ್ತೆ. ಶರತ್ ಅವರೇ, ನಾನು ನಿಮ್ಗೆ ಎಲ್ಲ ವಿಷಯನೂ ಮುಚ್ಚಿಡದೆ ಹೇಳ್ತೀನಿ. ನಮ್ಮ ಅಮ್ಮನ್ಗೆ ಇನ್ನೂ ಕಾಯೋಕ್ಕಾಗಲ್ವಂತೆ. ಅದಕ್ಕೆ ವಿಭಾಗೆ ಬೇರೆ ಕಡೆ ಸಂಬಂಧ ನೋಡೋಣ ಅಂತ ಹೇಳ್ತಿದ್ದಾರೆ. ಶರತ್ ಅವರೇ, ನಾನು ಅಪ್ಪ ಅಮ್ಮನ್ಗೇನಾದ್ರೂ ಹೇಳಿ ಅರ್ಥ ಮಾಡ್ಸೋಕ್ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಅಮ್ಮ ಕೇಳೋದಕ್ ತಯಾರಿಲ್ವೇನೋ? ಪೂರ್ತಿ ವಿಷಯ ಏನು ಅಂತ ಗೊತ್ತಾ ಅಜಿತ್ ಅವ್ರೆ? ಇದೆಲ್ಲಾನು ಒಂದ್ ರೀತಿ ನಮ್ಮ ಪರಿವಾರದ ರಿವಾಜು ಅಂತ ಹೇಳ್ಬೋದು. ನಮ್ಮ ಪರಿವಾರದ ನಿಯಮ ಏನಂದ್ರೆ, ಮೊದಲು ದೊಡ್ಡ ಮಗನ್ ಮದ್ವೆ ಆಗ್ಬೇಕು, ಅದಾದ್ಮೇಲೆ ಚಿಕ್ಕ ಮಗಂದು. ನಾನು ಪ್ರೋಮಿ ಅಕ್ಕಂಗೆ ಪತ್ರ ಬರಿತೀನಿ, ಇದಕ್ಕೇನಾದ್ರೂ ಪರಿಹಾರ ಹುಡ್ಕೋದಿಕ್ಕೆ. ಮತ್ತೆ ಶರತ್ ಮದ್ವೆ ಮುಂಚೆನೆ ಆಗ್ಬಿಟ್ರು ಇದ್ರಲ್ಲಿ ಯಾವ ತೊಂದರೆನೂ ಇಲ್ಲ. ಸತೀಶಣ್ಣ, ಮನೆಯ ಇಷ್ಟು ವರ್ಷದ ನಿಯಮನ ಇಷ್ಟು ಸುಲಭವಾಗಿ ಮೀರೋದಕ್ಕಾಗಲ್ಲ. ಈ ವಿಷಯದ ಮೇಲೆ ನಾವು ಮಾತಾಡೋದು ಸರಿಯಾಗೋದಿಲ್ಲ. ಅಜಿತ್ ಅವರೇ, ಕ್ಷಮೆ ಇರಲಿ. ನನಗನ್ಸೋ ಪ್ರಕಾರ ಈ ವಿಷಯನ ಅಪ್ಪ ಅಮ್ಮನ ಹತ್ರ ಮಾತಾಡೋದೇ ಸರಿಯಾಗಿರುತ್ತೆ. ಚಹಾ ಓ ದೇವ್ರೆ, ನಮ್ ಕುದಿರಾಮ್ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡಿರೋ ಸುದ್ದಿ ಕೊಡಪ್ಪ. ಏನ್ ಬರ್ದಿದೆ ಈ ಪತ್ರಿಕೆಯಲ್ಲಿ? ಆ ಹುಡುಗನೇ ಬಾಂಬ್ ಹಾಕಿರೋದು. ಮತ್ತ ಆ ಹುಡುಗ ಡಗ್ಲಸ್ ಕಿಂಗ್ಫೋರ್ಡ್ನ ಸಾಯಿಸೋಕ್ ಬಂದಿದ್ನಂತೆ. ಇವರೇ ಅವರು ಮೊನ್ನೆ ಸುಶೀಲ್ ಅನ್ನೋ ಯುವಕಂಗೆ ಲಾಠಿಯಲ್ಲಿ ಹೊಡೆದಕ್ಕೆ ಆದೇಶ ಕೊಟ್ಟಿರೋರು. ಅವರೇನೋ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಇಬ್ರು ಬ್ರಿಟಿಷ್ ಹೆಂಗಸರ ಪ್ರಾಣ ಹೊರಟೋಗಿದೆಯಂತೆ. ಮಿಸಸ್ ಕೆನಡಿ ಮತ್ತವರ ಮಗಳು. ಛೇ 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 ಛೇ, ಇಂಥ ಕೆಲಸ ಯಾರು ಹೇಳ್ಕೊಡ್ತಾರೆ ಇವ್ರಿಗೆ? ಲಾಠಿಲ್ ಹೊಡೆದ್ರು ಅಂತ ಪ್ರಾಣನೇ ತೆಗಿಯೋಕ್ ಹೋಗೋದಾ? ದೊಡ್ಡಪ್ಪ, ಆ ಹುಡುಗನ ಹೆಸರು ನಿಜವಾಗ್ಲೂ ಹರಿನಾ? ಇಲ್ಲ, ಇದು ಅವನ್ ನಕಲಿ ಹೆಸರು. ಅವನ್ ನಿಜವಾದ ಹೆಸರು ಖುದಿರಾಮ್ ಅಂತೆ. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗ, ಏನು ಗೊತ್ತಿಲ್ಲದೆ ಇರೋನು, ತಿಳಿದೇ ಇರೋನು, ಹೀಗೆಲ್ಲ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಕೋಲ್ಕತ್ತಾದಲ್ಲಿ ಈಗ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ಅಲ್ಲಮ್ಮ, ನಾವ್ ಸತೀಶಂಗೆ ಹುಡುಗಿ ನೋಡೋದಕ್ಕೆ ಹೋಗ್ತೀವಲ್ವಾ? ಇಷ್ಟು ಸಣ್ಣ ವಯಸ್ಸಿನ ಹುಡುಗ ಹೀಗ್ ಸಿಕ್ಕಾಕೊಂಡ್ಬಿಟ್ನಲ್ಲ. ಅಲ್ಲವನ್ನ ತಡೆಯೋದಕ್ಕೆ ಯಾರು ಇರ್ಲೇ ಇಲ್ವಾ? ಕುದಿರಾಮಣ್ಣ ದೇಶಕ್ಕೋಸ್ಕರ ಬಂದಿಯಾಗಿರೋದಾನು ಚಿಕ್ಕಮ್ಮ? ಹಾ ಸುಬ್ಬಿ, ದೇಶಕ್ಕೋಸ್ಕರನೇ. ಆದ್ರೆ ಗೊತ್ತಾಗ್ತಿಲ್ಲ ಆ ಇಬ್ರು ಹೆಂಗಸರು ಹೇಗ್ ಸತ್ರು. ಖಂಡಿತ ಅವರಿಂದ ಏನೋ ತಪ್ಪಾಗಿರ್ಬೇಕು. ನನಗೆ ತುಂಬಾ ಭಯ ಆಗ್ತಿದೆ ಅನು ಚಿಕ್ಕಮ್ಮ. ಕುದಿರಾಮಣ್ಣನ್ನು ಅವರು ವೀರು ಕಾಕನ್ ಹಾಗೆ ಸಾಯಿಸ್ಬಿಡ್ತಾರ? ಇಲ್ಲ 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 ಸುಬ್ಬಿ, ಇಲ್ಲ. ಕುದಿರಾಮ್ನ ಅವರು ಜೈಲಿಗೆ ಹಾಕಿರ್ತಾರೆ. ಭಗವಂತ, ಅವನ್ ಪ್ರಾಣಕ್ಕೇನು ಅಪಾಯ ಆಗದೆ ಇರೋ ತರ ನೀನ್ ಕಾಪಾಡು. ಬಂದಿಗಳಿಗೆ ತುಂಬಾ ತೊಂದರೆ ಕೊಡ್ತಾರ ಅನು ಚಿಕ್ಕಮ್ಮ?
ಅವನ್ನ ಜೈಲಲ್ಲಿ ಕೂಡ ಹಾಕಿರ್ತಾರೆ. ಅಲ್ಲಿ ತುಂಬಾ ಕತ್ಲಿರುತ್ತೆ. ಬಹಳ ಭಯ ಆಗುತ್ತೆ. ಹಿಂಸೆ ಕೊಡ್ತಾರೆ, ತುಂಬಾ ಹೊಡಿತಾರೆ. ಮೇಲಧಿಕಾರಿಗಳು ಬಂದ್ರೆ ಚಿತ್ರ ಹಿಂಸೆ ಕೊಡ್ತಾರೆ. ಹೊಡೆಯೋದ್ರಿಂದ ಅವ್ರಿಗೆ ತುಂಬಾ ನೋವಾಗುತ್ತೆ ಅನು ಚಿಕ್ಕಮ್ಮ. ಅಪ್ಪ ದೊಡ್ಡಪ್ಪ ಎಲ್ಲರೂ ಹೇಳ್ತಿದ್ರು ಅವ್ರು ಇನ್ನೂ ಚಿಕ್ಕ ಹುಡುಗ ಅಂತ. ಅವ್ರಿಗೆ ತುಂಬಾ ನೋವಾಗುತ್ತೆ. ಸುಮ್ನಿರು ಸುಭಿ. ನೀನ್ ಈ ರೀತಿ ಪ್ರಶ್ನೆ ಕೇಳುವಾಗ ಏನಾದ್ರು ಕೇಳಿಸ್ಕೊಂಡ್ರೆ ಅದರಿಂದ ಯಾವ ವ್ಯತ್ಯಾಸ ಆಗುತ್ತೆ ಚಿಕ್ಕ ಮಾವ? ದೇಶಕ್ಕೋಸ್ಕರ ಬಂದಿಯಾಗೋದು ಅನ್ಯಾಯನಾ? ನೀವೇ ಹೇಳಿ ಅನು ಚಿಕ್ಕಮ್ಮ. ಇಲ್ಲ ಸುಭಿ, ನೀನ್ ಹೀಗೆಲ್ಲ ಮಾತಾಡಕ್ ಹೋಗ್ಬೇಡ. ರೋನು, ನೀನೇನಾದ್ರೂ ಹೇಳಕ್ ಬಂದ್ಯಾ? ಭಾವನವರು ಮತ್ತೆ ದೊಡ್ಡ ಭಾವನವರು ತಿಳ್ಕೊಳಕ್ ಹೋಗಿದ್ದಾರೆ. ಇವತ್ತು ಕೋಲ್ಕತ್ತಾಗ ಹೋಗ್ಬೋದೋ ಇಲ್ವೋ ಅಂತ. ಜೊತೆಗ್ ನಾನು ಹೋಗ್ಬೋದಾ? ಇದನ್ನ ಕೇಳ್ಕೊಂಡ್ ಹೋಗಕ್ ಬಂದೆ. ನೀನ್ ಹೋಗೋದ್ ಬೇಡ, ಅವ್ರ ಕೆಲ್ಸದ ಮೇಲೆ ಹೋಗ್ತಿದ್ದಾರೆ. ಛೇ, ಏನ್ ಅನ್ಕೊಂಡಿದೀನೋ ಅದಾಗಲ್ಲ. ಕೋಲ್ಕತ್ತಾ ಸುತ್ತಾಡ್ಕೊಂಡ್ ಬರೋಣ ಅನ್ಕೊಂಡಿದ್ದೆ, ಅದು ಆಗ್ಲಿಲ್ಲ. ಬೆಳಗ್ಗೆ ಆಮ್ಲೆಟ್ ತಿನ್ನೋಣ ಅನ್ಕೊಂಡಿದ್ದೆ, ಅದು ಆಗ್ಲಿಲ್ಲ. ಇದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ಮುಗ್ದೇ ಹೋಯ್ತು. ಹೋಗ್ತೀನಿ, ಹೋಗಿ ಮನೋದ ಕಾಕಿ ಹತ್ರನೇ ಹೇಳ್ತೀನಿ. ಅವ್ರಾದ್ರೂ ನನ್ ಮಾತ್ ಕೇಳ್ತಾರೆ. ಮನೋದ ಕಾಕಿ, ಮನೋದ ಕಾಕಿ. ಕೋಲ್ಕತ್ತಾಗ ಹೋದ್ರೆ ಶರತಣ್ಣನೂ ಭೇಟಿ ಆಗ್ಬೋದು. ಇಷ್ಟೊತ್ಗಾಗ್ಲೇ ಶರತಣ್ಣಂಗೆ ಎಲ್ಲ ವಿಷಯನೂ ಗೊತ್ತಾಗಿರುತ್ತೆ. ಅಣ್ಣನ್ನ ಭೇಟಿ ಆದ್ರೆ ಎಲ್ಲ ವಿಷಯನೂ ತಿಳ್ಕೊಬಹುದು. ಸರಿ ಅಲ್ವಾ ಅನು ಚಿಕ್ಕಮ್ಮ? ಮತ್ತೆ ಅನು ಚಿಕ್ಕಮ್ಮ, ನಿಮ್ಗೆ ಗೊತ್ತಿದ್ಯಾ ಕುದಿರಾಮ್ ಅಣ್ಣನ ಮನೇಲಿ ಯಾರ್ಯಾರಿದ್ದಾರೆ ಅಂತ? ನಾನು ಮನೆಗೆ ವಾಪಸ್ ಬರೋದು ಸ್ವಲ್ಪ ತಡ ಆದ್ರೂ ಅಮ್ಮ ಅಳ್ತಾ ಇರ್ತಾರೆ. ಆದ್ರೆ ಅವರು ಎಷ್ಟೋ ದಿನ ಆದ್ರೂ ಮನೆಗೆ ಬರೋದಿಲ್ಲ. ಅವರಮ್ಮನೂ ಅಳ್ತಾ ಇರ್ತಾರೆ ಅಲ್ವಾ ಅನು ಚಿಕ್ಕಮ್ಮ? ಅಮ್ಮ, ಅಮ್ಮ, ನನ್ನನ್ನು ನಿಮ್ ಜೊತೆ ಕಲ್ಕತ್ತಾ ಕರ್ಕೊಂಡು ಹೋಗಿ ಅಮ್ಮ. ನನ್ಗೆ ಶರತ್ ಅಣ್ಣನ ಜೊತೆ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ನಾನು ನಿಮ್ ಜೊತೆಗೆ ಬರ್ತೀನಮ್ಮ. ಸುಭಿ, ಬಾ ಕೂತ್ಕೋ. ನೀನ್ ಕೋಲ್ಕತ್ತಾಗ ಹೇಗ್ ಬರೋಕ್ ಸಾಧ್ಯ ಹೇಳು? ನಿನಗಿಲ್ ಸ್ಕೂಲ್ ಇರೋದಿಲ್ವಾ? ನನ್ಗೆ ಸ್ಕೂಲ್ಗೆ ಹೋಗೋಕೆ ಮನ್ಸೇ ಇಲ್ಲ ಅಮ್ಮ. ನನ್ನೂ ನಿಮ್ ಜೊತೆ ಕರ್ಕೊಂಡು ಹೋಗಿ. ಇಲ್ಲಿ ಇರೋಕ್ ನಂಗೊಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಪ್ರಭಾ, ಪ್ರಭಾ, ನಿನ್ಗೆ ಒಂದ್ ವಿಷಯ ಗೊತ್ತಾಯ್ತಾ? ಖುದಿರಾಮ್ ಅನ್ನೋ ಹುಡುಗ ಒಬ್ನೇ ಇರ್ಲಿಲ್ಲ, ಇನ್ನೊಬ್ನ ಜೊತೆಗಿದ್ದ. ಅವನ ಹೆಸರು ದಿನೇಶ್. ಬಹುಶಃ ಇದು ನಿಜವಾದ ಹೆಸರು ಅಲ್ವೇನೋ. ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತಿದ್ದಾರೆ. ಆ ನಂದಲಾಲ್ ಹೆಸರಿನ ಒಬ್ಬ ಪೊಲೀಸ್ ಆಫೀಸರೇ ಅವನಿಗೆ ಹಿಂಸೆ ಕೊಟ್ಟನಂತೆ. ಪ್ರಭಾ, ನಾವು ಕೋಲ್ಕತ್ತಾ ತಲುಪಿದ್ಮೇಲೆ ಶರತ್ ಹತ್ರ ಇದ್ರ ಬಗ್ಗೆ ಮಾತಾಡ್ಬೇಕು. ಅವನು ಎಚ್ಚರಿಕೆಯಲ್ಲಿ ಇರಬೇಕು. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಅವನು ಈ ವಿಷಯದಲ್ಲಿ ಸಿಕ್ಕಾಕೋಬಾರ್ದು. ಮತ್ತೆ ನಾನಿವತ್ತು ಇದೇನಿದು, ಸುಭಾಷ್ ಇಲ್ಲೇನ್ ಮಾಡ್ತಾ ಇದ್ದಾನೆ? ಇವನಿಗೇನಾಯ್ತು? ಸುಭೀನು ನಮ್ ಜೊತೆ ಕೋಲ್ಕತ್ತಾಗ ಬರ್ತಾನೆ. ಏನ್ ನಿನ್ ಮಾತಿನ ಅರ್ಥ? ಸುಭಿ, ನೀನಿನ್ ಕೋಣೆಗೆ ಹೋಗು. ಹಾಗೆ ಮಾನೋದಾಗ ಹೇಳು ನಿನ್ ಬಟ್ಟೆಗಳನ್ನೆಲ್ಲ ಸೂಟ್ ಕೇಸ್ನಲ್ಲಿಡೋದಕ್ಕೆ. ನನಗೆ ನಿನ್ನ ಉದ್ದೇಶನೇ ಅರ್ಥ ಆಗ್ತಿಲ್ಲ ಪ್ರಭಾ. ಸುಭಾಷ್ನ ಸ್ಕೂಲ್ ಇಲ್ಲಿದೆ, ಮತ್ತೆ ಅವ್ನ್ ಕೋಲ್ಕತ್ತಾಕ್ಕೆ ಯಾಕೆ ಬರೋದು? ನಾನ್ ಸುಭೀನ್ ಒಬ್ಬನ್ನೇ ಬಿಟ್ಟು ಬರೋಕ್ಕಾಗೋದಿಲ್ಲ. ನೀನ್ ಹೀಗೆಲ್ಲ ಯಾಕೆ ಮಾತಾಡ್ತಿದ್ಯಾ ಪ್ರಭಾ? ಸುಭಾಷ್ನ ಭವಿಷ್ಯದ ಬಗ್ಗೆ ನೀನ್ ಯೋಚನೆ ಮಾಡಿದ್ಯಾ? ಮತ್ ನಾನು ನೋಡ್ತಾ ಇದ್ದೀನಿ, ಸುಭಾಷ್ನ ಮನ್ಸು ಓದೋದ್ ಬರೆಯೋದ್ರ ಕಡೆ ಹೋಗ್ತಾನೆ ಇಲ್ಲ. ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ? ಸುಭಿ ಯಾಕೋ ಇಲ್ಲಿರೋದಕ್ಕೆ ಇಷ್ಟಪಡ್ತಿಲ್ಲ. ನಮ್ ಎಲ್ರ ಜೊತೆ ಒಂದ್ 2 ದಿನ ಕೋಲ್ಕತ್ತಾನಲ್ಲಿ ಸುತ್ತಾಡಿದ್ರೆ ಅವನಿಗೆ ಖುಷಿ ಆಗತ್ತೆ. ಇಲ್ಲಿದ್ರೆ ಏನ್ ಮಾಡ್ತಾನೋ ಗೊತ್ತಿಲ್ಲ. ಮಕ್ಕಳು ಈ ವಯಸ್ಸಲ್ಲಿ ಬರೀ ಓದೋದು ಬರೆಯೋದಷ್ಟೇ ಮಾಡ್ತಾ ಇರ್ಬೇಕು. ಇಲ್ದಿದ್ರೆ ಅವ್ರ ಮನ್ಸು ಬೇರೆ ಏನೇನು ಯೋಚನೆ ಮಾಡ್ತಿರುತ್ತೆ. ನಿನ್ಗೇನ್ ಸರಿ ಅನ್ಸುತ್ತೆ ಅದನ್ನೇ ಮಾಡು. ಆದ್ರೆ ದಯವಿಟ್ಟು ಜಾಸ್ತಿ ಲಗೇಜ್ನ ತಗೋಬೇಡ. ಇವತ್ ರಾತ್ರಿನೇ ಟ್ರೈನು, ಟಿಕೆಟ್ ನಾನು ತಗೊಂಡಿದ್ದೀನಿ. ಕೋಲ್ಕತ್ತಾದಲ್ಲಿ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಪೊಲೀಸ್ನವರು ಎಲ್ಲದನ್ನು ತಪಾಸಣೆ ಮಾಡ್ತಿದ್ರ ಅಂತ ಕೇಳ್ಪಟ್ಟಿದ್ದೀನಿ. ಎಂಥ ಕಾಲ ಬಂತಪ್ಪ ಈಗ. ಏನ್ ಚಂದ್ರ, ನಮ್ ಹತ್ರ ಜಾಸ್ತಿ ಸಮಯ ಉಳಿದಿಲ್ಲ. ಈಗಿಂದೀಗ್ಲೇ ನಾವು ಈ ಮನೆನ ಖಾಲಿ ಮಾಡ್ಬೇಕು.
ಎಲ್ಲ ಕಡೆನೂ ಪೊಲೀಸ್ನವರು ತಪಾಸಣೆ ಮಾಡ್ತಿದ್ದಾರೆ. ಅವರು ಗುಂಪು ಗುಂಪಾಗಿ ಹೋಗಿ ಪ್ರತಿಯೊಂದು ಮನೆನೂ ಪರೀಕ್ಷೆ ಮಾಡ್ತಾ ಇದ್ದಾರೆ. ಕೋಲ್ಕತ್ತಾದ ಪೊಲೀಸರು ಖುದಿರಾಮ್ ಮತ್ತು ಪ್ರಫುಲ್ ಬಾಂಬ್ ವಿಸ್ಫೋಟ ಮಾಡಿರೋದು ಖಂಡಿತ ಸಹಿಸ್ಕೊಳ್ಳಲ್ಲ. ಅನಂತ್ ಎಲ್ಲಿದ್ದಾನೆ? ಅರವಿಂದ್ ಅಣ್ಣ, ಯಾವ ದೇಶದ್ರೋಹಿ ಪೊಲೀಸ್ ಆಫೀಸರ್ ಪ್ರಫುಲ್ ಮತ್ತೆ ಖುದಿರಾಮ್ನ ಬಂಧಿಸಿದಾರೋ ಅವರನ್ನ ನಾವು ಸುಮ್ಮನೆ ಬಿಡಬಾರ್ದು. ನಾವು ಅವ್ರಿಗೆ ಬಿಸಿ ಮುಟ್ಸೋಕ್ ಹೋಗ್ತಾ ಇದ್ದೀವಿ. ಅನಂತ್, ಅನಂತ್! ಅರವಿಂದ್ ಅಣ್ಣ, ಇನ್ನು ನಾವು ಹಿಂಸರಿಯೋಕ್ಕಾಗೋದಿಲ್ಲ. ನಾವಿಲ್ಲಿಂದಾನೇ ಯುದ್ಧ ಶುರು ಮಾಡ್ತೀವಿ. ನಾನೀಗ ನಂದಲಾಲನ್ನ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀನಿ. ಒಂದೇ ಮಾತರಂ, ಒಂದೇ ಮಾತರಂ. ಅನಂತ್, 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 ನನ್ ಮಾತು ಕೇಳು. ನೀವ್ಯಾರು ನನ್ ಮಾತು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇದರಿಂದ ತುಂಬಾ ದೊಡ್ಡ ಸಮಸ್ಯೆನ ಸೃಷ್ಟಿಯಾಗುತ್ತೆ. ಉಲ್ಲಾಸ್, ಬಾರಿಂದ್ರ, ಎಲ್ಲ ಬಾಂಬ್, ರಿವಾಲ್ವರ್, ಎಲ್ಲೆಲ್ಲಿ ಏನೇನಿದೆಯೋ ಎಲ್ಲದನ್ನು ಬಚ್ಚಿಡಿ. ಏನಾಯ್ತು? ಇದು ನನ್ನ ಆದೇಶ. ನೀವೆಲ್ಲ ಬೇಗ ನಾನು ಹೇಳಿದ ಕೆಲಸ ಮಾಡಿ. ಯಾರು ಅಲ್ಲಾಡಬೇಡಿ. ಓಡ್ ಹೋಗೋ ಪ್ರಯತ್ನ ಮಾಡಬೇಡಿ. ನಮ್ಮ ಹತ್ರ ಸರ್ಚ್ ವಾರಂಟ್ ಇದೆ. ಏಯ್, ಕೆಳಗಿಳಿಸೋದನ್ನ ತೋರ್ಸು, ಏನಿದೆ ಅದರಲ್ಲಿ? ನೀವ್ಯಾರು ಕಿಟಕಿನ ತೆಗೆಯೋದಕ್ಕೆ ಹೋಗ್ಲೇಬೇಡಿ. ಗಾಬರಿನೂ ಆಗ್ಬೇಡಿ. ನಾನು ನೋಡ್ತೀನಿ. ಇರಿ ಇರಿ. ಹೊರಗ್ ಬನ್ನಿ, ಹೊರಗ್ ಬನ್ನಿ. ಏನಾಯ್ತು? ಏನ್ ವಿಷಯ? ನಾವು ಸರ್ಚ್ ಮಾಡ್ಬೇಕು. ಸರ್ಚ್? ಗಾಡಿಲಿ ನನ್ನ ಹೆಂಡತಿ ಮತ್ ಮಕ್ಳಿದ್ದಾರೆ. ನೀನ್ ಹೆದರ್ಕೋಬೇಡ. ಇಲ್ಲಿ ನೋಡಿ, ನಾನೊಬ್ಬ ಪಬ್ಲಿಕ್ ಲೀಡರ್, ಕಟಕ್ಕಿನ ಸರ್ಕಾರಿ ವಕೀಲ. ನಿಮ್ಗೆ ನಮ್ ಗಾಡಿಲೇನೋ ಕಾನೂನು ಬಾಹಿರವಾದಿದೆಯಾ ಅಂತ ಯಾಕನ್ಸ್ತಾ ಇದೆ? ನೋಡಿ, ನಾವೇನು ಮಾಡೋಕ್ಕಾಗಲ್ಲ ವಕೀಲ್ ಸಾಹೇಬ್ರೆ. ಅವ್ರು ಹೇಳಿರೋ ಹಾಗೆ ಸರ್ಚ್ ಮಾಡ್ಲೇಬೇಕು. ನಿಮಗಂತೂ ಪರಿಸ್ಥಿತಿ ಏನು ಅಂತ ಗೊತ್ತೇ ಇದೆ ಅಲ್ವಾ? ಈಗ ಯಾರನ್ನು ಅಷ್ಟು ಸುಲಭವಾಗಿ ನಂಬೋಕ್ಕಾಗಲ್ಲ. ನಿಮಗೆ ಗೊತ್ತಿದೆಯಲ್ವಾ? ಅವ್ರನ್ನ ಕೆಳಗಿಳಿಯೋದಕ್ಕೆ ಹೇಳಿ. ನೀವೆಲ್ಲರೂ ಕೆಳಗಿಳಿಯಿರಿ. ಲಗೇಜ್ ಅಲ್ಲೇ ಇರ್ಲಿ. ಎಲ್ಲ ಊಟನೂ ಹಾಳು ಮಾಡ್ಬಿಡ್ತಾರೆ ಅನ್ಸುತ್ತೆ. ನಾವೇನ್ ಮಾಡಿದೀವಿ ಅಮ್ಮ? ಪೊಲೀಸರು ನಮ್ಮನ್ನ ಯಾಕೆ ತಪಾಸಣೆ ಮಾಡ್ತಿದ್ದಾರೆ? ನಮ್ಮನ್ ಯಾಕೆ ತಪಾಸಣೆ ಮಾಡ್ತಿದ್ದಾರೆ ಗೊತ್ತಾ? ಒಂದಿಷ್ಟು ಹುಡುಗರು ಸ್ವದೇಶಿ ಹೆಸರಲ್ಲಿ ಎಲ್ಲ ಕಡೆ ಬಾಂಬ್ ಸ್ಫೋಟ ಮಾಡ್ತಿದಾರಂತೆ. ಅದರಿಂದ ದೇಶದ ಅಮಾಯಕರು ತೊಂದರೆ ಅನುಭವಿಸ್ತಿದ್ದಾರೆ. ಅದಕ್ಕೆ ಇವ್ರು ಹೀಗೆ ತೊಂದರೆ ಕೊಡ್ಬಹುದಾ? ಇದು ನನ್ನ ಡ್ಯೂಟಿ ಆಗಿತ್ತಷ್ಟೇ. ತುಂಬಾ ಧನ್ಯವಾದ. ಅವನಿಗೆ ಕೈ ಕೊಡೋ ಅವಶ್ಯಕತೆ ಏನಿತ್ತು? ಅವ್ರಿಗೆ ಗೊತ್ತಿತ್ತು ಗಾಡಿನಲ್ಲಿ ಹೆಂಗಸರು ಮಕ್ಕಳು ಇದ್ದಾರೆ ಅಂತ. ಗೊತ್ತಿದ್ದು ಅವ್ರು ತೊಂದರೆ ಕೊಟ್ರಲ್ಲ. ಅವ್ರಿಗೆ ನಾವು ಅಪರಾಧಿಗಳು ಹಾಕಿ ಕಾಣಿಸ್ತಿದ್ವಾ? ಸ್ವಲ್ಪ ಮೆತ್ತಿಗೆ ಮಾತಾಡು ಪ್ರಭಾ. ಇದು ಕಟಕ್ ಅಲ್ವಲ್ಲ. ನಮ್ಮನ್ನ ಪೊಲೀಸ್ನವರು ಗುರ್ತು ಹಿಡಿಯೋದಕ್ಕೆ ಇವರೆಲ್ಲ ತಮ್ಮ ಡ್ಯೂಟಿ ಮಾಡ್ತಾ ಇದ್ದಾರೆ. ಕಟಕ್ನಲ್ಲೂ ಪೊಲೀಸರು ತೊಂದರೆ ಕೊಟ್ಟಿದ್ರು. ಅಲ್ಲಿ ಕೂಡ ನಮ್ಮನೇಲಿ ತಪಾಸಣೆ ಮಾಡಿದ್ರು. ಪೊಲೀಸರು ಹೀಗೆ ಸಾಮಾನ್ಯ ಜನರಿಗೆ ತೊಂದರೆ ಕೊಡೋದು ಸರಿ ಅಲ್ಲ. ಒಂದಲ್ಲ ಒಂದಿನ ಅವ್ರಿಗಿದೆಲ್ಲ ಅರ್ಥ ಆಗತ್ತೆ. ಅಣ್ಣ, ಹೇಗಿದ್ದೀರಾ? ಅರೆ, ಇದ್ದಕ್ಕಿದ್ದಂಗೆ ಏನ್ ಜಾನಕಿ, ಬಾ ಬಾ ಬಾ. ಇರ್ಲಿ ಪರವಾಗಿಲ್ಲ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಬರ್ತಾ ಏನಾಯ್ತು ಗೊತ್ತಾ ದೊಡ್ಡಪ್ಪ? ಪೊಲೀಸರೆಲ್ಲ ಬಂದು ಏನ್ ಹೇಳ್ತಿದ್ಯಾ? ಎಲ್ಲ ಗಾಡಿನೂ ತಪಾಸಣೆ ಮಾಡ್ತಾ ಇದಾರ? ಅಯ್ಯೋ ದೇವ್ರೆ, ನಿಮ್ಮನ್ನ ಇಳಿಸಿ ಗಾಡಿ ತಪಾಸಣೆ ಮಾಡಿದ್ರ? ಗಾಡಿಲ್ ಅಷ್ಟೇ ಅಲ್ಲ ದೊಡ್ಡಪ್ಪ, ಹಾಸ್ಟೆಲ್ಗೂ ಪೊಲೀಸವ್ರು ಬಂದಿದ್ರು. ಇದೇನ್ ಹೇಳ್ತಾ ಇದೆಯಾ ಸುರೇಶ್? ಪೊಲೀಸ್ನವರು ಹಾಸ್ಟೆಲ್ಗೂ ಬಂದ್ರ? ವಿದ್ಯಾರ್ಥಿಗಳ ಕೋಣೆಯಲ್ಲಿ ತಪಾಸಣೆನಾ? ಹೌದು ಅಪ್ಪ.
ಕೇಳ್ಪಟ್ಟೆ ವಿದ್ಯಾರ್ಥಿಗಳ ಕೋಣೆಯಲ್ಲಿ ಯುಗಾಂತರ ಮತ್ತೆ ಒಂದೇ ಮಾತರಂ ಪತ್ರಿಕೆ ಸಿಕ್ತಂತೆ. ಶರತ್ ಮತ್ತೆ ಸತೀಶ್ ಈಗ ಎಲ್ಲಿದ್ದಾರೆ? ಅವರಿಬ್ರು ಇನ್ನೂ ಬಂದಿಲ್ವಾ? ಇಲ್ಲ. ಸತೀಶ್ ಅಣ್ಣ ಮತ್ತೆ ಶರತ್ ಅಣ್ಣ ಮಧ್ಯಾಹ್ನನೇ ಹೊರಟ್ರಲ್ಲ. ಅವರಿಬ್ರು ಇಷ್ಟೊತ್ತಿಗಾಗ್ಲೇ ಬಂದಿರ್ತಾರೆ ಅಂತ ಅನ್ಕೊಂಡೆ. ಅವರಿಬ್ರು ತೊಂದ್ರೆಲಿ ಏನಾದ್ರೂ ಸಿಕ್ಕಾಕೊಂಡಿದಾರಾ? ಅವತ್ತು ಶರತ್ ಅಣ್ಣನ ಹತ್ರ ಯಾವ ಪೇಪರ್ ಇತ್ತು? ಈಗ ನಿನಗೇನಾಯ್ತು? ನನ್ಗೆ ಭಯ ಆಗ್ತಿದೆ ಅಮ್ಮ, ನನ್ಗೆ ತುಂಬಾ ಭಯ ಆಗ್ತಾ ಇದೆ. ನೀನ್ ಯಾಕೆ ಭಯ ಬೀಳ್ತಾ ಇದೆಯಾ ಸುಭಾಷ್? ಶರತ್ ಅಣ್ಣನ ವಿಷಯಕ್ಕೆ. ಸತೀಶ್ ಅಣ್ಣ, ಹಾಸ್ಟೆಲ್ ಹತ್ರ ಏನಾಗ್ತಾ ಇದೆ ಅಂತ ಒಂದ್ಸಲ ನೋಡ್ಕೊಂಡ್ ಬರ್ಬೇಕು. ನಾವಿಲ್ಲೇ ಇದ್ರೆ ನಮಗೆ ಹೇಗ್ ಗೊತ್ತಾಗತ್ತೆ? ಸತೀಶ್ ಅಣ್ಣ, ನಾನು ಹೇಳ್ತಾ ಇದ್ದೀನಿ ತಾನೇ, ನಡೀರಿ ಹೋಗೋಣ. ನಾವೇನ್ ಇಲ್ಲೇ ಇದ್ರೆ ಪೊಲೀಸರು ನಮ್ಮನ್ನ ಹಿಡಿಯಲ್ವಾ? ಜೀವನ ಇಡೀ ಕದ್ದು ಮುಚ್ಚಿನೇ ಬದುಕ್ಬೇಕಾ? ಒಂದೇ ಮಾತರಂ ಮತ್ತೆ ಯುಗಾಂತರ ಪತ್ರಿಕೆ ಇಟ್ಕೊಂಡಿದ್ರೆ ಅದೇನ್ ಶಿಕ್ಷೆ ಕೊಡಕ್ ಸಾಧ್ಯ ಹೇಳಿ? ಸುಮ್ನಿರು ಶರತ್, ನೀನ್ ಸುಮ್ನಿರು, ಒಂದು ಮಾತು ಆಡ್ಬೇಡ. ಶರತ್, ನಾನ್ ನಿಂಗೆ ಇದಕ್ಕಿಂತ ಮೊದಲು ಎಷ್ಟು ಸಲ ಹೇಳಿದ್ದೀನಿ, ಆ ಪತ್ರಿಕೆನ ಓದಬೇಡ, ನಿನ್ ಜೊತೆ ಇಟ್ಕೋಬೇಡ ಅಂತ. ಆದ್ರೆ ನೀನ್ ನನ್ ಮಾತೇನಾದ್ರೂ ಕೇಳಿದ್ಯಾ? ಈಗ ಹಾಸ್ಟೆಲ್ ಹತ್ರ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದೀಯ ನೀನು. ಮತ್ತೆ ನೀನ್ ಇದನ್ ಮರಿಬೇಡ. ನೀನ್ ಈ ಪತ್ರಿಕೆ ಓದ್ತೀಯ ಅಂತ ಅಪ್ಪಂಗೆ ಮುಂಚೆಯಿಂದನೂ ಗೊತ್ತಿದೆ. ನೀನ್ ಇದನ್ ಮತ್ತೆ ಶುರು ಮಾಡಿರೋದು ಅಪ್ಪಂಗೇನಾದ್ರೂ ಈಗ ಗೊತ್ತಾದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಶರತ್ ಅವ್ರೆ, ನೀವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಲ್ವಾ? ಪೊಲೀಸವ್ರು ಹೋದ್ಮೇಲೆ ನೀವು ಇಲ್ಲಿಂದ ನಿಧಾನವಾಗಿ ಹೋಗ್ಬೋದಲ್ವಾ? ಅದು ಅಲ್ಲದೆ ಈಗಂತೂ ಒಂದು ಸಮಸ್ಯೆ ಇದ್ದೇ ಇದೆ. ಶರತ್ ಅವರೇ, ಆ ಪತ್ರಿಕೆಗಳೆಲ್ಲ ನಿಮ್ಮ ಹಾಸ್ಟೆಲ್ ಕೋಣೆಲೇ ಇದೆಯಾ? ಹೌದು. ಇಲ್ಲ, ಆ ಪತ್ರಿಕೆಗಳನ್ನೆಲ್ಲ ಬಹಳ ಹಿಂದೆನೆ ಶರತ್ ಟೇಬಲ್ನಿಂದ ತೆಗೆದಿದ್ದೆ ನಾನು. ಪೊಲೀಸರು ಈಗ ಹಾಸ್ಟೆಲ್ ಅಲ್ಲಿ ಸರ್ಚ್ ಮಾಡಿದ್ರು ಅವ್ರಿಗೇನೂ ಸಿಗೋದಿಲ್ಲ.